ಬೆಂಗಳೂರಿನಲ್ಲಿ ನಡೆಯೋ ಈ ಮ್ಯಾಚ್ಗೆ ಇಡೀ ವಿಶ್ವ ಕಾಯ್ತಾ ಇದೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ನಾಳೆ ಮ್ಯಾಚ್ ನಡೆಯುತ್ತಾ ಇಲ್ವೋ ಅನ್ನೋದು. ಬೆಂಗಳೂರಿನಲ್ಲಿ ಮಾತ್ರ ಪಂದ್ಯ ನಡೆಯಲು ಸಾಧ್ಯ, ಆ ಯೋಗ್ಯತೆ ಇರೋದು ಚಿನ್ನಸ್ವಾಮಿಯ ಚಿನ್ನದಂತಹ ಸ್ಟೇಡಿಯಂಗೆ ಮಾತ್ರ ಅಂತ ಒಂದು ಮಾತು ಹೇಳಿದ್ದಾರೆ. ತಣ್ಣಗಾಗಿದೆ ಬೆಂಗಳೂರು, ತಂಪಾಗಿದೆ ಬೆಂಗಳೂರು. ಆಲ್ರೆಡಿ 2 ಟೀಮ್ಗಳು ಬಂದಿದೆ ಬೆಂಗಳೂರಿಗೆ. ಅವರ ಕೆರಿಯರ್ನ IPL ಕೆರಿಯರ್ನ ಲಾಸ್ಟ್ ಮ್ಯಾಚ್, IPL ಕೆರಿಯರ್ನ ಅಂತಲ್ಲ, ಅವ್ರ ಕೆರಿಯರ್ನ ಲಾಸ್ಟ್ ಮ್ಯಾಚ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಒಂದು ಅದ್ಭುತ ಮ್ಯಾಚು ಇರೋದು 2 ಟೀಮಲ್ಲಿ ಒಂದಕ್ಕೆ ಮಾತ್ರ ಅವಕಾಶ, ಐದರ್ ಚೆನ್ನೈ ಐದರ್ ಬ್ಯಾಂಗ್ಳೂರ್. ನಾಳೆ 18ನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯೋ ಈ ಮ್ಯಾಚ್ಗೆ ಇಡೀ ವಿಶ್ವ ಕಾಯ್ತಾ ಇದೆ. ಯಾಕಂದರೆ ಈಗ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕೆ ಇರೋದು ಒಂದೇ ಒಂದು ಸ್ಥಾನ. ಹೈದರಾಬಾದ್ ಅಪ್ಪಿತಪ್ಪಿ ನೆನ್ನೆ ಮ್ಯಾಚ್ ನಡೆದು ಸೋತಿದ್ರೆ ಅಥವಾ ನೆಕ್ಸ್ಟ್ ಮ್ಯಾಚು ಸೋತಿದ್ರೆ ಬೆಂಗಳೂರು ಹೆಂಗಿದ್ರು ಹೋಗ್ತಾ ಇತ್ತು. ಆದರೆ ನೆನ್ನೆ ಮ್ಯಾಚ್ ನಡೀದೇ ಇರೋದ್ರಿಂದ ಬ್ಯಾಂಡನ್ ಆಗಿ ಹೈದರಾಬಾದ್ಗೊಂದು ಪಾಯಿಂಟ್ ಸಿಕ್ಕು. 15 ಪಾಯಿಂಟ್ಗಳ ಜೊತೆಗೆ ಅವರು ಇವಾಗ ಎಂಟ್ರಿ ತಗೊಂಡಾಯ್ತು. ಈಗ ಮಜಾ ಏನು ಅಂತಂದರೆ ಚೆನ್ನೈ ಮತ್ತು ಬೆಂಗಳೂರು ಮಧ್ಯ ಯಾವ ಟೀಮ್ ಹೋಗುತ್ತೆ ಅಂತ. ಅದೇ 18.1 ಓವರ್ ಒಳಗಡೆ ಮ್ಯಾಚ್ ಮುಗಿಸ್ಬೇಕು ಚೇಸ್ ಮಾಡೋದಾದರೆ. ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಮಿನಿಮಮ್ 18 ರನ್ ರೇಂಜಲ್ಲಿ ಗೆಲ್ಲಬೇಕು, ಹಿಂಗಿದೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ನಾಳೆ ಮ್ಯಾಚ್ ನಡೆಯುತ್ತಾ ಇಲ್ವೋ ಅನ್ನೋದು. ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯದೇ ಅನುಮಾನ. ಯಾಕೆ ಅಂತಂದರೆ 80ರಿಂದ 90% ಮಳೆ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೆ ನಾನು ಸಹಿತ ವಿಡಿಯೋ ಮಾಡಿದ್ದೆ. ಆದರೆ ಅದಕ್ಕೊಂದು ಕ್ಲಾರಿಟಿ ಅನ್ನುವ ಹಾಗೆ ನನ್ನ ಒನ್ ಆಫ್ ದ ಫೇವ್ರೇಟ್ ಕಾಮೆಂಟೇಟರ್ಸ್ ಕನ್ನಡದಲ್ಲಿ ಜಾನಿ ಸರ್ ಒಂದು ವಿಡಿಯೋ ಮಾಡಿದ್ದಾರೆ. ಅವರು ಸಾಕಾದಾಗಿ ಮಾತಾಡ್ತಾರೆ ಬಿಡಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ, ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತ್ರ ಪಂದ್ಯ ನಡೆಯಲು ಸಾಧ್ಯ, ಆ ಯೋಗ್ಯತೆ ಇರೋದು ಚಿನ್ನಸ್ವಾಮಿಯ ಚಿನ್ನದಂತಹ ಸ್ಟೇಡಿಯಂಗೆ ಮಾತ್ರ ಅಂತ ಒಂದು ಮಾತು ಹೇಳಿದ್ದಾರೆ. ಏನಪ್ಪ ವಿಷಯ ಅಂತಂದರೆ, ಬೆಂಗಳೂರು ಸ್ಟೇಡಿಯಂ ಏನಿದೆಯಲ್ಲ, ಅಲ್ಲಿ ಎಷ್ಟೇ ಮಳೆ, ಎಷ್ಟೇ ಧಾರಾಕಾರವಾಗಿ ಮಳೆ ಬಂದರೂ ಮಳೆ ನಿಂತ 20 ನಿಮಿಷದ ಒಳಗೆ ಅಲ್ಲಿರುವ ನೀರನ್ನೆಲ್ಲ ಸಕ್ ಮಾಡಿ ಒಳಗೆ ಎಳೆದು ಬಿಡುವಂತಹ ಟೆಕ್ನಾಲಜಿ ಇದೆಯಂತೆ. ಆಮೇಲೆ ಔಟ್ಫೀಲ್ಡ್ ಏನಿದೆ ಅದೆಲ್ಲ ಸ್ಯಾಂಡ್ ಬೇಸ್ಡ್ ಆಗಿರೋದ್ರಿಂದ ನೀರು ನಿಲ್ಲಲ್ವಂತೆ. ಪಡ 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 ಅಂತ ನೀರು ಡ್ರೈ ಆಗಿಬಿಡುತ್ತೆ. ಅಟ್ ದ ಸೇಮ್ ಟೈಮ್ ಏನು ಪಿಚ್ ಮೇಲೆ ಹಾಕಿರ್ತಾರಲ್ಲ, ಅದನ್ನು ಸೂಪರ್ ಸಾಪರ್ಗಳು ಬಂದು ಪಟ್ ಅಂತ ಅದನ್ನು ಕ್ಲೀನ್ ಮಾಡಿಬಿಟ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 20ರಿಂದ 30 ನಿಮಿಷದೊಳಗಡೆ ಇಡೀ ಗ್ರೌಂಡ್ ರೆಡಿ ಇರುತ್ತೆ. ಗ್ರಾಸ್ ಮೇಲಿರುವ ಆಮೇಲೆ ನೀರಿನ ಪಸೆ ಅಥವಾ ಆ ವೆಟ್ನೆಸ್ ಏನಿದೆ ಅದು ಹೋಗೋಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೋದು. ಲೈಟ್ಸ್ ಹಾಕಿಬಿಟ್ರೆ ಮ್ಯಾಚ್ 100% ನಡೆಯುತ್ತೆ. ಮಿನಿಮಮ್ 5 ಓವರ್ ಆದರೂ ನಡೆಯುತ್ತೆ, 8 ಓವರ್ ಆದರೂ ನಡೆಯುತ್ತೆ, 10 ಓವರ್ ಆದರೂ ನಡೆಯುತ್ತೆ, ಗೊತ್ತಿಲ್ಲ. ಬಟ್ ಮ್ಯಾಚ್ ಅಂತೂ ನಡೆಯುತ್ತೆ ನಾಳೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಬನ್ನಿ ಸ್ಟೇಡಿಯಂಗೆ RCBಗೆ ಸಪೋರ್ಟ್ ಮಾಡಿ ಅಂತ. RCBಯ ಸಪೋರ್ಟರ್ಸ್ ನಾಳೆ ಕಾಯ್ತಾ ಇರಿ. ನಮಗೆ ಅದರಲ್ಲೂ ರನ್ ರೇಟಲ್ಲಿ ಗೆಲ್ಲಬೇಕಾಗಿರೋದ್ರಿಂದ ಬಹಳ ದೊಡ್ಡ ಚಾಲೆಂಜ್ ಇದೆ. ಮಳೆ ಬಂದರೆ ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ, ಯಾಕಂದರೆ ಆ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಡಕ್ವರ್ತ್ ಲೂಯಿಸ್ ಮೆಥಡ್ನಲ್ಲಿ ಹೆಂಗೆ ಕೊಡ್ಬೋದು ಟಾರ್ಗೆಟ್ಗಳನ್ನ ಗೊತ್ತಿಲ್ಲ. ಅಥವಾ ಓವರ್ ಕಟ್ ಆದಾಗ ಆ ರೇಂಜ್ ಅಂದರೆ 20 ಓವರ್ಗಳ ರೇಂಜ್ನಲ್ಲಿ 18 ರನ್ ಮಾರ್ಜಿನ್ ಏನಿದೆ, ಅಥವಾ ಚೇಸ್ ಮಾಡಬೇಕಾದ್ರೆ 18.1 ಅಂದರೆ ಇನ್ನೂ 11 ಬಾಲ್ ಇದ್ದಾಗಲೇ ಮ್ಯಾಚ್ ಮುಗಿಸ್ಬೇಕು ಅನ್ನೋದೇನಿದೆ, ಅದು 5 ಓವರ್ ಮ್ಯಾಚ್ ಆದಾಗ ಹೆಂಗೆ ಅಪ್ಲೈ ಆಗುತ್ತೆ, ಎಷ್ಟು ಟಾರ್ಗೆಟ್ ಬರುತ್ತೆ, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ನುವ ಕ್ಯಾಲ್ಕುಲೇಷನ್ಗಳ ಆಧಾರದ ಮೇಲೆ ಇವಾಗ ರನ್ ರೇಟ್ ನಿರ್ಧಾರ ಆಗುತ್ತೆ. ಚೆನ್ನೈಗಿಂತ ಸ್ವಲ್ಪ ಮಟ್ಟಿಗೆ ರನ್ ರೇಟನ್ನು ಕಮ್ಮಿ ಹೊಂದಿರುವ ಬೆಂಗಳೂರಿಗೆ ಇವಾಗ ಬರೀ ಗೆಲ್ಲೋದಲ್ಲ, ರನ್ ರೇಟ್ನ ಆಧಾರದ ಮೇಲೆ ಗೆಲ್ಲೋದು ಬಹಳ ಇಂಪಾರ್ಟೆಂಟು. ಮಳೆನೇ ಬರಲ್ಲ ನಾಳೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಮುಂದಿನ 4-5 ದಿನಗಳ ಕಾಲ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ಮಳೆ ಇದೆ, ಬೆಂಗಳೂರಿನಲ್ಲೂ ಇದೆ. ರೈನ್ ಚಾನ್ಸಸ್ ಆರ್ ಹೈ, ನೋ ಮ್ಯಾಟರ್ ವಾಟ್, 100% ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಂತಹ ಮಳೆ ಬಂದರೂ ಸತತವಾಗಿ 7 ಗಂಟೆಯಿಂದ 11:30 ತನಕ ಅಂತೂ ಬರಲ್ಲ. ಈಗ ಹೇಗೆ 2 ಮ್ಯಾಚ್ಗಳ ಅಬ್ಯಾಂಡನ್ ಆಯಿತು, ನಿನ್ನೆ ಹೈದರಾಬಾದ್ನಲ್ಲಿ ಹೇಗಾಯಿತು, ಆ ಥರ ಅಂತೂ ಆಗಲ್ಲ. ಈಗ ನೆನ್ನೆ ಆಗಲಿ ಮೊನ್ನೆ ಆಗಲಿ ಆ ಥರದ ಮಳೆ ಬೆಂಗಳೂರಿನಲ್ಲಿ ಬಂದಿಲ್ಲ. ಬಂದರೂ ಸ್ವಲ್ಪ ಹೊತ್ತು ಬಂದು ಪಟ್ಟಂತ ಹೋಗ್ಬಿಟ್ಟಿದೆ, ತುಂತುರು ಮಳೆ ಬಂದು. ತಣ್ಣಗಾಗಿದೆ ಬೆಂಗಳೂರು, ತಂಪಾಗಿದೆ ಬೆಂಗಳೂರು. ಆಲ್ರೆಡಿ 2 ಟೀಮ್ಗಳು ಬಂದಿದೆ ಬೆಂಗಳೂರಿಗೆ. ನಾಳೆ ಪಂದ್ಯಕ್ಕೆ ಇಡೀ ನಾನು ಹೇಳೋದ್ನಲ್ಲ, ಬರೀ RCB ಫ್ಯಾನ್ಸ್ ಅಲ್ಲ, ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ. ಅದು ಬೇರೆ ಯಾವುದೋ ಟೀಮು RCB ಎದುರುಗಡೆ ಬಂದಿದ್ರೆ ಅಷ್ಟು ಮಜಾ ಇರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಚೆನ್ನೈ ಆ್ಯಂಡ್ RCB ಅಂತಂದರೆ ಗೊತ್ತಲ್ಲ ಅದು ಹೆಂಗಿರುತ್ತೆ ರೈವಲ್ರಿ ಆ ಲೆವೆಲ್ನ. ಅದರಲ್ಲೂ ಧೋನಿ ಅವರಿಗೆ ಫ್ಯಾನ್ಸ್ ಇಲ್ದಿರೋ ಜಾಗ ಯಾವುದು? ಬೆಂಗಳೂರಿನಲ್ಲೂ ಅಷ್ಟೇ ಫ್ಯಾನ್ಸ್ ಇದ್ದಾರೆ, ಚೆನ್ನೈನಲ್ಲೂ ಅಷ್ಟೇ ಫ್ಯಾನ್ಸ್ ಇದ್ದಾರೆ, ಮುಂಬೈನಲ್ಲೂ ಅಷ್ಟೇ ಫ್ಯಾನ್ಸ್ ಇದ್ದಾರೆ. ಎಲ್ಲ ಕಡೆಯಲ್ಲೂ ಅಷ್ಟು ಫ್ಯಾನ್ಸ್ಗಳನ್ನು ಇಟ್ಟುಕೊಂಡಿರುವ ಧೋನಿ ಅವರ, ಅದರಲ್ಲೂ ನಾಳೆ ಈಗ ಮುಗೀತು ಅಂತ ಅಂದ್ಕೊಳ್ಳಿ, ನಾಳೆ ಪ್ಲೇ ಆಫ್ಗೆ ಚೆನ್ನೈಗೆ ಹೋಗುವ ಅವಕಾಶವೇನಾದರೂ ಸಿಕ್ಕಿದರೆ ಧೋನಿ ಅವರ
IPLನ ಜರ್ನಿ ಕಂಟಿನ್ಯೂ ಆಗುತ್ತೆ. ಹೊರತುಪಡಿಸಿದ್ರೆ ನಾಳೆ ಎಲ್ಲಾದರೂ ಪ್ಲೇ ಆಫ್ಗೆ ಹೋಗೋದನ್ನು ವಂಚಿತ ಆದರು ಅಂತಂದರೆ ಧೋನಿ, ನಾಳೆ IPLನ ಕೊನೆಯ ಪಂದ್ಯವನ್ನು ಧೋನಿ ಬೆಂಗಳೂರಿನಲ್ಲಿ ಆಡ್ತಾರೆ. ಅವರ ಕೆರಿಯರ್ನ IPL ಕೆರಿಯರ್ನ ಲಾಸ್ಟ್ ಮ್ಯಾಚ್, IPL ಕೆರಿಯರ್ನ ಅಂತಲ್ಲ, ಅವ್ರ ಕೆರಿಯರ್ನ ಲಾಸ್ಟ್ ಮ್ಯಾಚ್. ಆಮೇಲೆ ಅದಾದಮೇಲೆ ಸೀನಿಯರ್ಸ್ ಆಡ್ತಾರೆ, ಈಗ ಸಚಿನ್ ಅವರೆಲ್ಲ ಆಡ್ತಾರಲ್ಲ, ಆ ಥರದ ಮ್ಯಾಚ್ಗಳನ್ನ ಆಡಬಹುದೇನೋ. ಆದರೆ ಅವರ ಅಂದರೆ ಈ ರಿಯಲಿಸ್ಟಿಕ್ ಕ್ರಿಕೆಟ್ನ ಜರ್ನಿಯ ಕೊನೆಯ ಪಂದ್ಯ ನಾಳೆ ಆಗುತ್ತೆ. ಸೊ ಹಾಗಾಗಿ ಸ್ಟೇಡಿಯಂ ಬಿಡಿ, ನಾಳೆ ಗೊತ್ತಿಲ್ಲ ಧೋನಿ ಬಂದಾಗ ಹೆಂಗೆ ಕಿರಿಚ್ತಾರೆ, ವಿರಾಟ್ ಕೊಹ್ಲಿ ಬಂದಾಗ ಹೇಗೆ ಕಿರಿಚ್ತಾರೆ, ನಾಳೆ ಹೇಗಿರುತ್ತೆ ಅಂತಂದರೆ ಮ್ಯಾಚ್ನ ಹವಾ ಇವಾಗಲೇ ನೆನೆಸ್ಕೊಂಡ್ರೆ ವೈಬ್ರೇಷನ್ ಇದೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಜಾನಿ ಸರ್ ಹೇಳಿದ ಹಾಗೆ ನಮಗೆ ನಾಳೆ ಅಟ್ ಎನಿ ಕಾಸ್ಟ್ ಪಂದ್ಯವನ್ನು ನೋಡುವ ಅವಕಾಶವಂತೂ ಸಿಕ್ಕೇ ಸಿಗುತ್ತೆ. ಭಾರತದ ಬೇರೆ ಯಾವುದೇ ಸ್ಟೇಡಿಯಂಗೆ ಹೋಗಿದ್ರು ಈ ತರಹದ ಸೌಲಭ್ಯ, ಈ ತರಹದ ವ್ಯವಸ್ಥೆ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಈ ವ್ಯವಸ್ಥೆ ಇರೋದ್ರಿಂದ ಮ್ಯಾಚ್ ನಡೆಯೋದು ಗ್ಯಾರಂಟಿ. ಮ್ಯಾಚ್ ನಡೆದೇ ನಡೆಯುತ್ತೆ. ಹೋಪ್ಫುಲಿ RCB ಗೆಲ್ಲುತ್ತೆ, ಪ್ಲೇ ಆಫ್ಗೆ ಹೋಗುತ್ತೆ, ಕಪ್ ಸಹ ನಮ್ಮದಾಗುತ್ತೆ ಅಂತ ನಂಬೋಣ. ಮ್ಯಾಚ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ನೀವು ಕಾಯ್ತಾ ಇದ್ದೀರಿ. ಅದರ ಎಲ್ಲ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.